ಆಧಾರದ ಮೇಲೆ ಕೇಳಿದರೆ ನಮಗಂತೂ ಯಾವುದೂ ಮಾಹಿತಿ ಇಲ್ಲ. ಯಾಕಂದರೆ CBI ಪ್ರಾಸಿಕ್ಯೂಷನ್ ಕೇಳಬೇಕಂದ್ರೆ ಸ್ಟೇಟ್ ಇನ್ಫಾರ್ಮೇಷನ್ ಸ್ಟೇಟಿಗೆ ಫಸ್ಟ್ ಬರೀಬೇಕು. ಅವರು ತನಿಖೆ ಮಾಡಬೇಕಂದ್ರೂ ಕೂಡ ಸ್ಟೇಟಿಗೆ ಫಸ್ಟ್ ಬರೀಬೇಕು. ನಾನು ಪದೇ ಪದೇ ತಮ್ಮ ಮುಖಾಂತರ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ, CBI ಅವರೇ ಖುದ್ದಾಗಿ ಹಿಂದಿನ ಚೀಫ್ ಸೆಕ್ರೆಟರಿ ಆದಂಥ ರಜನೀಶ್ ಗೋಯಲ್ ಅವರಿಗೆ ಪತ್ರ ಬರೆದಿದ್ರು, ದಯವಿಟ್ಟು ಯಾವುದೇ ಕೇಸು ನಮಗೆ ಕೊಡ್ಲಿಕ್ಕೆ ಹೋಗಬೇಡಿ, ಅಕಸ್ಮಾತ್ ಕೊಟ್ಟರೆ ಎಲ್ಲ ಸಿಬ್ಬಂದಿಗಳು ಕೂಡ ಇನ್ಕ್ಲೂಡಿಂಗ್ ಇನ್ವೆಸ್ಟಿಗೇಷನ್ ಆಫೀಸರ್ಸು ನೀವೇ ಕೊಡಬೇಕಾಗುತ್ತೆ ಅಂತ ಹೇಳಿದ್ರು. ಅಂದರೆ ನಾವು ಇನ್ವೆಸ್ಟಿಗೇಷನ್ ಆಫೀಸರ್ಸು ನಾವೇ ಕೊಡಬೇಕು ಅಂದರೆ ನಾವೇ ಮಾಡ್ದಂಗಲ್ವ ತನಿಖೆ. ಬಟ್ ಎನಿವೆ, ನಾವು ಹಿಂದೆ ಒಂದು ಕಾನೂನು ತಂದಿದ್ದೀವಿ. CBI ಅವರು ಏನೇ ತನಿಖೆ ಮಾಡಬೇಕಂದ್ರೂ ಅಥವಾ ಪ್ರಾಸಿಕ್ಯೂಷನ್ ಮಾಡಬೇಕಂದ್ರೂ ನಮ್ಮ ಹತ್ರ ಒಂದು ಅನುಮತಿ ಕೇಳಬೇಕು ಅಥವಾ ನಮ್ಮ ಅಭಿಪ್ರಾಯ ಕೇಳಬೇಕು ಅಂತ. ಅಂಥದ್ದು ಯಾವುದೂ ಬಂದಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ. ನೇರವಾಗಿ ಗವರ್ನರಿಗೆ ಏನು ಕೊಟ್ಟಿದ್ದಾರೆ ಅದು ನನಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸರಿ, ಪಾದಯಾತ್ರೆ ಮಾಡಬೇಕು ಅಂತ ಬಿಜೆಪಿ ನಾಗೇಂದ್ರ ವಿಚಾರವಾಗಿ ಆ ಬೆಲ್ಟಲ್ಲಿ ಪಾದಯಾತ್ರೆ ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಹಿಂದೆನೂ ಬಿಡದಿ ಪಾದಯಾತ್ರೆ ಅಂದರು, ಮೂಡ ಪಾದಯಾತ್ರೆ ಅಂದರು, ಈಗ ರಾಯಚೂರು ಪಾದಯಾತ್ರೆ ಅಂತ, ರಾಯಚೂರು ಟು ಬಳ್ಳಾರಿ ಪಾದಯಾತ್ರೆ ಅಂತ ಇದ್ದಾರೆ. ಮಾಡಲಿ, ಯಾರು ಬೇಡ ಅಂದಿದ್ದಾರೆ? ಆದರೆ ಏನಂತ ಪಾದಯಾತ್ರೆ ಮಾಡ್ತಾ ಇದ್ದಾರೆ? ಭ್ರಷ್ಟರನ್ನ ಸಂಪುಟಕ್ಕೆ ತಗೊಂಡಿದ್ದೀರಾ ನೀವು, ಅವ್ರನ್ನ ಕೈ ಬಿಡಬೇಕು ಅಂತ. ಚಂದ್ರು ಲಮಾಣಿ ಅವರಿಗೆ ಕೈ ಬಿಟ್ಟಿದ್ದಾರೆ ಇವರು? ಲೋಕಾಯುಕ್ತ ಟ್ರ್ಯಾಪ್ ಸ್ವಾಮಿ ಅವರು ಮೊನ್ನೆ ಕೂಗ್ತಾ ಇದ್ರು ಇದರಲ್ಲಿ. ನಾನು ನೋಡ್ಬಿಟ್ಟು ಅಳಬೇಕಾ ನಗಬೇಕಾ ಗೊತ್ತಾಗಿಲ್ಲ ನನಗೆ. ಯಾರು ಲೋಕಾಯುಕ್ತ ಟ್ರ್ಯಾಪ್ ಆಗಿದ್ದಾರೆ ಅವರು ಕೂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ. ಇಲ್ಲಿ ಎಲ್ಲಿದೆ ಸರ್? CID ತನಿಖೆನಲ್ಲಿ ಇದೆಯಾ? SIT ತನಿಖೆನಲ್ಲಿ ಇದೆಯಾ? ನಿಮ್ಮ CBI ಮತ್ತು ED ತನಿಖೆನಲ್ಲೂ ಕೂಡ ಲಾಸ್ಟಲ್ಲಿ ಅಂದರೆ 2ನೇ FIR ನಲ್ಲಿ ಚಾರ್ಜ್ ಶೀಟ್ ಹಾಕಿರೋದು. ಎಲ್ಲರಿಗೂ ಗೊತ್ತು ಯಾವ ರೀತಿ IT ED CBI ಕೆಲಸ ಮಾಡ್ತವೆ ಅಂತ. ಎಲ್ಲಿದೆ ತೋರಿಸ್ಲಿ, ಎವಿಡೆನ್ಸ್ ಎಲ್ಲಿದೆ ತೋರಿಸ್ಲಿ. ಸುಮ್ಮನೆ ಮಾಧ್ಯಮದ ಮುಂದೆ ಬಂದು ಮಾತಾಡೋದ ತಕ್ಷಣನೇ ಸತ್ಯ ಸುಳ್ಳಾಗಲ್ಲ, ಸುಳ್ಳು ಸತ್ಯ ಆಗೋದಿಲ್ಲ. ಸದನ ನಡೀತಿದೆ ಸ್ವಾಮಿ, ಚರ್ಚೆ ಮಾಡಕ್ಕೆ ಯಾಕೆ ಬರ್ತಾ ಇಲ್ಲ ಇವರು? ಪಾದಯಾತ್ರೆ ಮಾಡಿ, ಬೇಡ ಅಂತ ಇಲ್ಲ, ಚರ್ಚೆ ಯಾಕೆ ಮಾಡ್ತಾ ಇಲ್ಲ? ಎಷ್ಟು ದೊಡ್ಡ ಅವಕಾಶ ಕಳ್ಕೊತಾ ಇದ್ದಾರೆ ಬಿಜೆಪಿಯವರು ನೋಡಿ ನಮ್ಗೆ ಎಕ್ಸ್ಪೋಸ್ ಮಾಡಕ್ಕೆ. ಸದನ ನಡೀತಾ ಇದೆ, ದಾಖಲೆಗಳು ತರಬಹುದು, ಇಡಬಹುದು, ಸ್ಪೀಕರ್ ಮುಂದೆ ಸ್ಪೀಕರಿಗೆ ಕೊಡಬಹುದು, ಜನರಿಗೆ ತಿಳಿಸಬಹುದು, ತನಿಖಾ ಮಾಡ್ತಾ ಇರುವಂತ ಅಧಿಕಾರಿಗಳಿಗೆ ತಿಳಿಸಬಹುದು, ನಮ್ಗೆ ಬುದ್ಧಿವಾದ ಹೇಳ್ಬಹುದು. ಯಾಕೆ ಮಾಡ್ತಾ ಇಲ್ಲ ಅವರು? ಇಂಥ ಸುವರ್ಣ ಅವಕಾಶ ನಾಗೇಂದ್ರ ಅವರಿಗೆ ಎಕ್ಸ್ಪೋಸ್ ಮಾಡಕ್ಕೆ, ಕಾಂಗ್ರೆಸ್ ಪಾರ್ಟಿಗೆ ಎಕ್ಸ್ಪೋಸ್ ಮಾಡಕ್ಕೆ ಯಾಕೆ ಮಾಡ್ತಾ ಇಲ್ಲ ಅವರು? ಯಾಕಂದ್ರೆ ಅವ್ರ ಹತ್ರ ಏನೂ ಇಲ್ಲ. 6 ದಿನದಿಂದ ಬರೇ ಕಪ್ಪು ಬಾವುಟ, ಕಪ್ಪು ಬಟ್ಟೆ, ಒದರಾಡೋದು, ಚೀರಾಡೋದು ಅಷ್ಟೇ ನಡೆದಿದೆ ಹೊರತು ಒಂದು ಪೇಪರ್ ಸದನಕ್ಕೆ ಕೊಟ್ಟಿದ್ದಾರ? ನಿಮಗೆ ಕೊಟ್ಟಿದ್ದಾರ? ಅಥವಾ ಯಾವುದಾದ್ರೂ ತನಿಖಾ ಸಂಸ್ಥೆ ಕೊಟ್ಟಿದ್ದಾರಾ? ನಥಿಂಗ್. ಅವರವರ ನಾಯಕತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೋರಾಟ ಇರೋದು ಹೊರತು ಇದರಲ್ಲಿ ಯಾವುದೇ ಸತ್ಯಾಂಶ ಕಾಣಿಸ್ತಾ ಇಲ್ಲ ನಮಗೆ. ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಉಳಿಯೋ ಹೋರಾಟ ಇದು. ಅಶೋಕ್ ಅಣ್ಣ ಅವರು ವಿರೋಧ ಪಕ್ಷದ ಹೋರಾಟ ಅವ್ರದ್ದು. ಇವೆರಡರು ಬಿಟ್ರೆ ಬೇರೆ ಮೂರನೇದು ಯಾವುದು ಇಲ್ವೇ ಇಲ್ಲ ಇದ್ರಲ್ಲಿ. ಕಂಟ್ರೋಲ್ ಆಗಿದ್ದ IAS ಆಫೀಸರ್ ನಾಪತ್ತೆ ಆಗಿದ್ದಾರೆ ನೋಡಿ, ಅದು ಮಾಹಿತಿ 1-2 ದಿನದ ಹಿಂದೆ ಬಂದಿದೆ. ಇನ್ನ ಯಾವುದೋ ಫಾರ್ಮಲ್ ಕಂಪ್ಲೇಂಟು ಅವ್ರ ಕುಟುಂಬದವರಾಗಲಿ ಅಥವಾ ಬೇರೆಯವ್ರು ಯಾರನ್ನ ಆಗಲಿ ಲಾಡ್ಜ್ ಮಾಡಿಲ್ಲ. ಮತ್ತು ಇವತ್ತು ಕೂಡ ಬೆಳಗ್ಗೆಯಿಂದ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ. ಎಲ್ಲ ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಅವರು. ಸೊ ಅದಕ್ಕೆ ಮುಂದೆ ಏನು ಮಾಡಬೇಕು ನೋಡೋಣ. ಅದು ಆ್ಯಸ್ ಆಫ್ ನಾವು ನಮ್ಗೆ ಮಾಹಿತಿ ಏನಿರೋದು, ಲಾಸ್ಟ್ ಅವರು ಏರ್ಪೋರ್ಟಲ್ಲಿ ಕಂಡು ಬಂದರು ಅಂತ, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಸೊ ಅಲ್ಲಿನೂ ಕೂಡ ನಮಗೆ ಕೆಲವು ಮಾಹಿತಿ ಲಭ್ಯ ಆಗಿದೆ. ಸೊ ಮುಂದಿನ ದಿಕ್ಕು ಹೇಗೆ, ಮುಂದಿನ ದಿಕ್ಕ ನಾವು ಹೇಗೆ ನೋಡ್ಕೋಬೇಕು ಅಂದ್ಬಿಟ್ಟು ನೋಡ್ತೀವಿ. ಅದನ್ನ ವಿ ಆರ್ ಸ್ಟಿಲ್ ಇನ್ವೆಸ್ಟಿಗೇಟಿಂಗ್. ಸರ್, ಶಿವಶಂಕರಪ್ಪ ಸಾವ್ಕಾರ ಅವರ ವಿಚಾರವಾಗಿ ನಿನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಇಲ್ಲ, ಈಗಾಗಲೇ ತಮ್ಗೆ ಗೊತ್ತಿರೋ ಹಾಗೆ
ಅವರಿಗೆ ಮಾನ್ಯ ರಾಜ್ಯಪಾಲರು ಅವರಿಗೆ ವಜಾಗೊಳಿಸಿದರು. ಅದ್ರ ವಿರುದ್ಧವಾಗಿ ಹೈಕೋರ್ಟಿಗೆ ಹೋಗಿದ್ರು. ಹೈಕೋರ್ಟ್ ಅವರು ಕ್ಯಾಬಿನೆಟ್ ಅನ್ನೋ ಸಲಹೆ, ಅಭಿಪ್ರಾಯ, ಏಡ್ ಆ್ಯಂಡ್ ಅಡ್ವೈಸ್ ಪಡೆದ್ಬಿಟ್ಟು ನೀವು ತೀರ್ಮಾನ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಅದನ್ನು ನಿನ್ನೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಈ ಎಂಟೈರ್ ಎಪಿಸೋಡ್ ಏನಿದೆ ನಿಮ್ಮ ರಿಕ್ರೂಟ್ಮೆಂಟ್ದು KPSCನಲ್ಲಿ ಆಗ್ತಾ ಇರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ಏನು ಪಬ್ಲಿಕ್ನಲ್ಲಿ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ. ಮಕ್ಕಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿರೋದಂತೂ ನಿಜ. ಇದರಲ್ಲಿ BJPಯವ್ರ ಪಾಲೆಷ್ಟು, KPSC ಅಧ್ಯಕ್ಷರ ಪಾಲೆಷ್ಟು, ಇವೆಲ್ಲನೂ ಕೂಡ ಜನರು ಕೇಳ್ತಾ ಇದ್ದಾರೆ. ಸೊ ಆ ಭಾವನೆಯನ್ನು ನಾವು ತಿಳ್ಕೊಂಡು ನಾವು ಕೂಡ ಗವರ್ನರ್ ಅವ್ರ ಹಿಂದೆ ಏನು ವಜಾ ಮಾಡೋಕ್ಕೆ ಶಿಫಾರಸು ಮಾಡಿದ್ದು ಅದನ್ನೇ ಕೂಡ ನಾವು ಕೂಡ ಅನುಮೋದನೆ ನೀಡಿದ್ದೇವೆ, ಅಡ್ವೈಸ್ ನೀಡಿದ್ದೇವೆ, ಮತ್ತು ಎನ್ಕ್ವೈರಿ ಕೂಡ ಆಗಬೇಕು ಅಂತ ನಿನ್ನೆ ಚರ್ಚೆ ಮಾಡ್ಕೊಂಡಿದ್ದೆ. ರೈಲ್ಗಳದ್ದು AI ತಂತ್ರಜ್ಞಾನವನ್ನು ತರಬೇಕು ಅಂತ 20 ಕೋಟಿ ಮೀಸಲಿಟ್ಟಿದ್ದೀರಾ? ನೋಡಿ, ಆಪರೇಷನ್ ಶುದ್ಧಿ ಅಂದ್ಬಿಟ್ಟು ನಾವು ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಿಸನ್ ರಿಫಾರ್ಮ್ಸ್ ಜೊತೆ ಮತ್ತು ಪ್ರಿಸ್ನರ್ ರಿಫಾರ್ಮ್ ಜೊತೆ, ಅಂದರೆ ಕಾರ್ಯಗೃಹ ಮತ್ತು ಕೈದಿಗಳ ಸುಧಾರಣೆಗಳು ಕೂಡ ನಾವು ಮಾಡಬೇಕಾಗ್ತದೆ. ಸೊ ಇದಕ್ಕೆ ಒಂದು ಸಮರ್ಪಕವಾದಂಥ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೇವೆ. ಅದರ ಮೊದಲನೇ ಹೆಜ್ಜೆ ನಿನ್ನೆ 20 ಕೋಟಿಗೆ ನಾವು ಇನ್ನು ತಂತ್ರಾಂಶವನ್ನು ಬಳಕೆ ಮಾಡಬೇಕಂತ ಹೋದ ಬಾರಿ ಕೂಡ ನಾವು ಪರಪ ಅಗ್ರಹಾರ ರೇಡ್ ಮಾಡಿದಾಗ ನೀವೆಲ್ಲ ಕೇಳಿದ್ರಿ ಯಾಕಾಯಿತು ಏನಾಯಿತು ಅಂತ. ಸೊ ಆವಾಗ ನಾನು ನಿಮ್ಗೆ ಹೇಳಿದ್ದೆ ಒಂದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಡಿಟನ್ನು ನಾವು ಮಾಡಿಸ್ತಾ ಇದ್ದೀವಿ ಅಂತ. ಸೊ ಆ ನಿಟ್ಟಿನಲ್ಲಿ ಇವತ್ತು AI ಕ್ಯಾಮ್ರಾ ಬಳಕೆ, ಸೆನ್ಸಾರ್ ಮೂವ್ಮೆಂಟ್ಸು ಅವೆಲ್ಲನೂ ಕೂಡ ಏನು ಯಾವ್ಯಾವ ಡಿವೈಸ್ಗಳಿರ್ಬೋದು ಅದನ್ನು ಪತ್ತೆ ಹಚ್ಚಲಿಕ್ಕೆ, ಡಿಟೆಕ್ಟ್ ಮಾಡಲಿಕ್ಕೆ ಮತ್ತು ಅದರ ಇಂಟೆಲಿಜೆನ್ಸನ್ನು ನಮ್ಮ ಅಧಿಕಾರಿಗಳಿಗೆ ಕೊಡಲಿಕ್ಕೆ ಒಂದು ವ್ಯವಸ್ಥೆಯನ್ನು ಪ್ರಾಯೋಗಿಕವಾಗಿ ಮಾಡ್ತಾ ಇದ್ದೀವಿ. ಸೊ ಇದು ಸಕ್ಸಸ್ ಆದರೆ ವಿ ವಿಲ್ ಎನ್ಶ್ಯೂರ್ ಇಟ್ ಈಸ್ ಅಕ್ರಾಸ್ ಆಲ್ ದ ಪ್ರಿಸನ್ಸ್ ಇನ್ ಕರ್ನಾಟಕ. ಸರ್, ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ನೈಸ್ ಟೋಲ್ ಅನ್ನ ಯಾವುದೇ ಕಾರಣಕ್ಕೂ ಕಟ್ಟಬೇಡಿ ಅಂತ ಹಿಂದೆನೇ ಹೇಳಿದ್ರು. ಈಗ FIR ದಾಖಲಾದ್ರೂ ಪರವಾಗಿಲ್ಲ, ನೀವು ಕಟ್ಟಬೇಡಿ ಅಂತ ಅಲ್ಲಿ ನೋಡಿ, ಒಬ್ರು ಜವಾಬ್ದಾರಿಯುತ ಸ್ಥಾನಮಾನದಲ್ಲಿದ್ದವರು ಹಿಂಗೆ ಸಾರ್ವಜನಿಕರಿಗೆ ಪ್ರಚೋದನೆ ಕೊಟ್ಟು ಮಾತನಾಡಿದ್ರೆ ಏನು ಹೇಳೋಕ್ಕಾಗ್ತದೆ? ಅವರು ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ನಲ್ಲಿದ್ದಾರೆ. ಆಯ್ತು, ಅದು ಏನೇನು ಕಾರಣಗಳಿರ್ಬೋದು, ಕೋರ್ಟ್ ಇದೆ, ನಿಮ್ಮದೇ ಸರ್ಕಾರ ಇದೆ ಮೇಲ್ಗಡೆ, ಏನಿದೆ ಅದು ಕಾನೂನಾತ್ಮಕವಾಗಿ ಮಾಡಿ. ಜನರಿಗೆ ಹೀಗೆ ಏನು ಕಾನೂನು ಬಾಹಿರವಾಗಿ ಪ್ರಚೋದನೆ ನೀಡಿದ್ರೆ ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಟೋಲ್ ಕಟ್ಟಬೇಕಾ ಬಿಡಬೇಕಾ, ಕೋರ್ಟ್ ಆರ್ಡರ್ ಇದೆ ಅಂತ ಕೆಲವು ಜನ ಹೋಗಿ ಅಲ್ಲಿ ನಿಂತ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಜನ ಸ್ಟೇ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ವಾಟ್ ಎವರ್ ಇಟ್ ಈಸ್, ಆಸ್ ಅ ಮಿನಿಸ್ಟರ್ ದೇ ಶುಡ್ ನಾಟ್ ಸ್ಪೀಕ್ ಲೈಕ್ ದಿಸ್ ಅಷ್ಟೇ. ಸರ್, ಈಗ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಕೂಡ CCTV ಆಫ್ ಆಗಬಾರ್ದು ಮತ್ತು CCTV ಅಳವಡಿಸಬೇಕು ಅನ್ನುವಂಥದ್ದನ್ನು ನೋಡಿ, ಅದೇ ಭಾಳಷ್ಟು ಪೊಲೀಸ್ ಸ್ಟೇಷನಲ್ಲಿ, ಬಹುತೇಕ ಪೊಲೀಸ್ ಸ್ಟೇಷನಲ್ಲಿ CCTV ಅಳವಡಿಸ್ಕೊಂಡಿದ್ದಾರೆ. ಕೆಲವು ಕಡೆ UPS ಫಾಲ್ಟ್ ಇರ್ಬೋದು ಮತ್ತು ಕ್ಯಾಮ್ರಾಗಳು ಹಳೇದಾಗಿರ್ಬೋದು, ಅದು ನಿಷ್ಕ್ರಿಯ ಆಗಿದೆ. ಅದನ್ನು ಕೂಡ ಎಂಟೈರ್ ಪೊಲೀಸ್ ಸ್ಟೇಷನ್ಸ್ನ ಒಂದು CCTV ಕ್ಯಾಮ್ರಾದು ಆಡಿಟನ್ನು ನಾವು ಮಾಡಿಸ್ತಾ ಇದ್ದೀವಿ, ನಮ್ಗೆ ಎಷ್ಟು ಬೇಕಾಗ್ಬೋದು ಅಂತ. ಆಮೇಲೆ ಬದಲಾದಂಥ ತಂತ್ರಾಂಶ ಇದೆ, ತಂತ್ರಜ್ಞಾನ ಇದೆ, ಅದ್ರ ಪ್ರಕಾರ ನಾವು ಅಳವಡಿಸ್ಕೋಬೇಕು ಅಂತಲೂ ಇದೆ. ಟ್ರಾಫಿಕ್ಕಿಗೂ ಮಾಡ್ತಾ ಇದ್ದೀವಿ, ಪ್ಲಸ್ ಪೊಲೀಸ್ ಸ್ಟೇಷನಿಗೂ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಒಂದು 2-3 ತಿಂಗಳು ಆಗುತ್ತೆ ಅದು. ಸೊ ಬೇಸಿಕ್ಲಿ ಕೆಲವು ನೀವು ಹೇಳ್ದಂಗೆ ನಮ್ಮವರು ಮಿಸ್ಚಿಫ್ ಮಾಡ್ತಾರೆ. ಯಾವಾಗ ಕೆಲವು ಜನ ನೋಡಿ, ಅದೇ ಭಾಳಷ್ಟು ಪೊಲೀಸ್ ಸ್ಟೇಷನಲ್ಲಿ, ಬಹುತೇಕ ಪೊಲೀಸ್ ಸ್ಟೇಷನಲ್ಲಿ CCTV ಅಳವಡಿಸ್ಕೊಂಡಿದ್ದಾರೆ. ಕೆಲವು ಕಡೆ UPS ಫಾಲ್ಟ್ ಇರ್ಬೋದು ಮತ್ತು ಕ್ಯಾಮ್ರಾಗಳು ಹಳೇದಾಗಿರ್ಬೋದು, ಅದು ನಿಷ್ಕ್ರಿಯ ಆಗಿದೆ. ಅದನ್ನು ಕೂಡ ಎಂಟೈರ್ ಪೊಲೀಸ್ ಸ್ಟೇಷನ್ಸ್ನ ಒಂದು CCTV ಕ್ಯಾಮ್ರಾದು ಆಡಿಟನ್ನು ನಾವು ಮಾಡಿಸ್ತಾ ಇದ್ದೀವಿ, ನಮ್ಗೆ ಎಷ್ಟು ಬೇಕಾಗ್ಬೋದು ಅಂತ. ಆಮೇಲೆ ಬದಲಾದಂಥ ತಂತ್ರಾಂಶ ಇದೆ, ತಂತ್ರಜ್ಞಾನ ಇದೆ, ಅದ್ರ ಪ್ರಕಾರ ನಾವು ಅಳವಡಿಸ್ಕೋಬೇಕು ಅಂತಲೂ ಇದೆ. ಟ್ರಾಫಿಕ್ಕಿಗೂ ಮಾಡ್ತಾ ಇದ್ದೀವಿ, ಪ್ಲಸ್ ಪೊಲೀಸ್ ಸ್ಟೇಷನಿಗೂ ಮಾಡ್ತಾ ಇದ್ದೀವಿ. ಸೊ ಇನ್ನೂ ಒಂದು 2-3 ತಿಂಗಳು ಆಗುತ್ತೆ ಅದು. ಸೊ ಬೇಸಿಕ್ಲಿ ಕೆಲವು ನೀವು ಹೇಳ್ದಂಗೆ ನಮ್ಮವರು ಮಿಸ್ಚಿಫ್ ಮಾಡ್ತಾರೆ. ಯಾವಾಗ ಕೆಲವು ಜನ ಬಂದಾಗ ಆಫ್ ಮಾಡೋದಾಗಲಿ, ಇದು ಮಾಡೋದಾಗಲಿ, ಆ ಮಿಸ್ಚಿಫು ಇದೆ. ಸೊ ಅವೆಲ್ಲನೂ ಆಗ್ಲಾರ್ದಂಗೆ ನೋಡ್ಕೋಬೇಕು ಅಂತ ಕೋರ್ಟ್ ಅವರು ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಪಾಲನೆ ಮಾಡ್ತೀವಿ. ಸಿಟಿಯಲ್ಲಿ ಮೂವಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆದಷ್ಟು ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಸರ್. ಅದನ್ನು ಯಾವ ರೀತಿ ಕಡಿವಾಣ ಹಾಕ್ಬೋದು?
ನೋಡಿ, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ. ನೀವು ಹೇಳ್ದಂಗೆ ಮುಂಚೆ ಕ್ರೈಮು CBDಗೆ, ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಿಗೆ ಭಾಳ ಲಿಮಿಟೆಡ್ ಇರ್ತಾ ಇತ್ತು. ಆದರೆ ಈಗ ORR ಇಂದ STT ಇಂದನೂ ಕೂಡ ನಾವು ಹೊರವಲಯದಿಂದ ಒಳಗಡೆ ಬರ್ತಾ ಇರೋದು ಕೂಡ ನಾವು ನೋಡ್ತಾ ಇದ್ದೀವಿ. ರೋಡ್ ರೇಜ್ ಜಾಸ್ತಿ ಆಗ್ತಾ ಇದೆ. ನಿಮ್ಮ ಮೈಗ್ರೆಂಟ್ ಪಾಪ್ಯುಲೇಷನಿಂದ ನೀವು ಹೇಳ್ದಂಗೆ ವಲಸಿಗರು ಇರ್ಬೋದು, ಅವ್ರದ್ದಾದಂಥ ಒಂದು ಕಲ್ಚರ್ಗಳನ್ನು ತರ್ತಾ ಇದ್ದಾರೆ ಇಲ್ಲಿ. ಅವಾಗ ಸಾಕಷ್ಟು ಸಂಘರ್ಷ ಆಗ್ತಾಯಿದೆ. ಮುಂಚೆ ನಮ್ಮಲ್ಲಿ ಇಷ್ಟು ರೋಡ್ ರೇಜ್ ಇರ್ತಾ ಇಲ್ಲ. ಡೆಲ್ಲಿನಲ್ಲಿರುವಂಥ ರೋಡ್ ರೇಜ್ ಇವತ್ತು ನಾವು ಇಲ್ಲಿ ಕಾಣ್ತಾ ಇದ್ದೀವಿ. ಆಮೇಲೆ ಹೆಚ್ಚಾಗಿ ಯಾರು ಮಾಡ್ತಾ ಇರೋದು? ಹೊರಗಿನವರೇ ಬಂದು ಇಲ್ಲಿ ನಮ್ಮ ಕನ್ನಡಿಗರ ವಿರುದ್ಧ ಮಾತನಾಡೋದು ಅಥವಾ ಕಲೆ ಬಗ್ಗೆ, ಭಾಷೆ ಬಗ್ಗೆ ಮಾತಾಡೋದು, ಅದೆಲ್ಲ ನಡೆದಿವೆ. ವಿ ಹ್ಯಾವ್ ಟು ಕಂಟ್ರೋಲ್ ದಿಸ್. ಅದಕ್ಕೆ ಅಲ್ವಾ ನಾವು ಕೇಂದ್ರ ಸರ್ಕಾರದವ್ರು ಹೇಳ್ತಾ ಇದ್ದೀವಿ, ನಮಗೆ ಹೆಚ್ಚು ಹಣ ಯಾಕೆ ಕೊಡಿ ಅಂತ ಇರೋದಂದ್ರೆ, ವಿ ಆರ್ ದ ಸಿಟಿ ದಟ್ ಈಸ್ ಅಬ್ಸಾರ್ಬಿಂಗ್ ದಿ ಹೈಯೆಸ್ಟ್ ಮೈಗ್ರೆಂಟ್ಸ್. ನಿಮಗೆ ನೇಪಾಳಿಗಳು ಇಲ್ಲಿ ಬರ್ತಾ ಇದ್ದಾರೆ, ನಿಮಗೆ ಇಲ್ಲಿ ಉತ್ತರ ಪ್ರದೇಶದವರು, ಮಧ್ಯಪ್ರದೇಶದವರು, ಬಿಹಾರದವರು, ನಾರ್ತ್ ಈಸ್ಟ್ ಅವರು. ಬೆಂಗಳೂರಿನಲ್ಲಿ ಯಾವ ಹೋಟೆಲಿಗೆ ನೋಡಿದ್ರು ನಾರ್ತ್ ಈಸ್ಟ್ ಅವರೇ ಇದ್ದಾರೆ. ಬರಬೇಡಿ ಅಂತ ಹೇಳ್ತಾ ಇಲ್ಲ. ಬಂದಾಗ ಇಲ್ಲಿನ ನಮ್ಮ ಸಂಸ್ಕೃತಿ ಏನಿದೆ, ಭಾಷೆ ಏನಿದೆ, ಅದಕ್ಕೆ ಗೌರವ ಕೊಡಿ. ಹೇಗೆ ನಾವು ಅಲ್ಲಿ ಬಂದಾಗ ನಿಮ್ಗೆ ಕೊಡ್ತೀವಲ್ಲ, ಅದೇ ಗೌರವ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ನೀವು ಹೇಳ್ದಂಗೆ ಇವತ್ತು ಡ್ರಗ್ಸ್ ಹಾವಳಿ ಆಗ್ತಾ ಇದೆ. ಎಲ್ಲಿಂದ ಬರ್ತಾ ಇರೋದು ಸರ್? ಇದು ಕನ್ನಡಿಗರು ಮಾಡ್ತಾ ಇರೋದಾ? ಇದ್ರ ಹೆಚ್ಚು ಹಾವಳಿ ನೈಜೀರಿಯಾದಿಂದ ಬರ್ತಾ ಇರೋದು. ನೈಜೀರಿಯಾ ಮತ್ತು ನೇಪಾಳಿಂದ ಆಗ್ತಾ ಇರೋದು. ಇಲ್ಲಿ ನೀವೇ ಅಕ್ರಮ ನಿಮ್ಮ ಬಾಂಗ್ಲಾದೇಶಿಗಳು ಇದ್ದಾರೆ, ಅವ್ರು ಎಲ್ಲಿಂದ ಬರ್ತಾ ಇರೋದು? ನಾವು ಆಹ್ವಾನ ಮಾಡಿದ್ದೀವಿ ಅವರಿಗೆ? ಎಲ್ಲ ಕಡೆಯಿಂದ ಇದು ಬಾರ್ಡರ್ಗಳು ಪೋರಸ್ ಇರೋದ್ರಿಂದ ಇವೆಲ್ಲ ಆಗ್ತಾ ಇರೋದು. ಬಟ್ ಎಸ್, ವಿ ಆರ್ ವಿಜಿಲೆಂಟ್. ಇದು ತಡೆಗಟ್ಟಲಿಕ್ಕೆ ಸಾಕಷ್ಟು ಈಗ ನಿಮ್ಮದು ಬೇಡ ಬ್ರೋ ಕ್ಯಾಂಪೇನು ಡ್ರಗ್ಸ್ಗೋಸ್ಕರ ಇದೆ. ಟ್ರಾಫಿಕಲ್ಲಿ ನಿಯಂತ್ರಣ ಮಾಡಲಿಕ್ಕೆ ಈಗ ನಮ್ಮ ಸ್ನೇಹಿತರು ಹೇಳ್ದಂಗೆ AI ಕ್ಯಾಮ್ರಾಗಳನ್ನು ಅಳವಡಿಸ್ಕೊತಾ ಇದ್ದೀವಿ. ಕಮಿಷನರೇಟನ್ನು ವಿಭಜನೆ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸೊ ದಟ್ ವಿ ಕ್ಯಾನ್ ಡಿಸೆಂಟ್ರಲೈಸ್ ಅವರ್ our operations, decentralize our processes, but at the same time strengthen the hierarchy. ಅದನ್ನು ಕೂಡ ಮಾಡಬೇಕು ಅಂತ ಇದೆ. ಸೊ ಅವೆಲ್ಲನೂ ಮಾಡ್ತಾ ಇದ್ದೀವಿ. ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ವಿ ವಿಲ್ ಗೆಟ್ ಇಟ್ ಡನ್. ಥ್ಯಾಂಕ್ ಯು.